ಮನ್ಯು ಸೂಕ್ತದ ಕುರಿತಾಗಿ ಈಗೊಂದು ಅವಲೋಕನವನ್ನು ನಾವು ಮಾಡೋಣ. ಮುಖ್ಯ ಪ್ರಾಣನಿಗೆ ಅಭಿಷೇಕ ಮಾಡಲಿಕ್ಕೆ ಉಪಯುಕ್ತ ಆಗುವಂಥವು ಮನ್ಯು ಸೂಕ್ತ ಮತ್ತು ಬಳಿತ್ತಾ ಸೂಕ್ತ ಇತ್ಯಾದಿಗಳು. ಈ ವೈದಿಕ ಸಾಹಿತ್ಯದಲ್ಲಿ ಮನ್ಯು ಸೂಕ್ತ ಎರಡು ಕಡೆ ಬಂದಿದೆ ಅಂತ ಗೋವಿಂದಾಚಾರ್ಯ ಹೇಳ್ತಾರೆ. ಇಲ್ಲೆಲ್ಲ ಹೆಚ್ಚಿನ ವಿಮರ್ಶೆ ನಾನೇನು ಮಾಡೋದಿಲ್ಲ. ಏನು ಗೋವಿಂದಾಚಾರ್ಯ ಹೇಳಿದ್ದಾರೆ ಅದನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ ಅಷ್ಟೆ. ಋಗ್ವೇದದಲ್ಲಿ 10ನೇ ಮಂಡಲ ಅಲ್ಲಿ ಸೂಕ್ತ 83 ಮತ್ತು 84ನೇ ಸೂಕ್ತಗಳು ಅಂತ ಹೇಳ್ತಾರೆ ಅವರು. ಅಥರ್ವವೇದದಲ್ಲಿ 4ನೇ ಕಾಂಡ ಅಲ್ಲಿ ಸೂಕ್ತ 31 ಮತ್ತು 31ನೇ ಇದರಲ್ಲಿ 31, 2. ಋಗ್ವೇದದಲ್ಲಿ 83, 4. ಸ್ವಲ್ಪ ಪಾಠ ವ್ಯತ್ಯಾಸಗಳಿವೆ ಎರಡರಲ್ಲಿ, ಉಳಿದುದೆಲ್ಲ ಸಮಾನವಾಗಿದೆ. ಸೂಕ್ತದ ಆನುಪೂರ್ವಿ, ಆ ಮಂತ್ರಗಳ ಆನುಪೂರ್ವಿ, ಸೂಕ್ತದ ಆನುಪೂರ್ವಿ ಅದರಲ್ಲಿ ಬದಲಾಗಿದೆ. ಋಗ್ವೇದದಲ್ಲಿ 83ನೇ ಸೂಕ್ತ ಎಸ್ತೇ ಮನ್ಯೋ ಅಂತ, ಅದು ಅಥರ್ವವೇದದಲ್ಲಿ 32ನೇ ಸೂಕ್ತ. 84ನೇ ಸೂಕ್ತ ಋಗ್ವೇದದ್ದೇನಿದೆ ಅದು ಅಥರ್ವವೇದದಲ್ಲಿ 31ನೇ ಸೂಕ್ತ. ಈ ಥರ ಕಂಡು ಬರ್ತದೆ. ಸೂತ್ರಗಳ ಹೆಸರು ಮನ್ಯು ಸೂಕ್ತ ಅಂತ ಏನು ಕಂಡು ಬರೋದಿಲ್ಲ. ಸೇನಾ ಸಂಯೋಜನ ಸೂಕ್ತ ಅಂತ ಒಂದು ಕಡೆ ಋಗ್ವೇದದಲ್ಲಿ, ಸೇನಾ ನಿರೀಕ್ಷಣ ಸೂಕ್ತ ಅಂತ ಇನ್ನೊಂದು ಕಡೆ. ಋಗ್ವೇದದಲ್ಲಿ ಈ ಮಂತ್ರವನ್ನು ಸೂಕ್ತವನ್ನು ಕಂಡುಕೊಂಡಂಥ ಋಷಿ ತಾಪಸ ಮನ್ಯು, ಮತ್ತು ಅಥರ್ವವೇದದಲ್ಲಿ ಇದನ್ನು ಕಂಡುಕೊಂಡಂಥ ಋಷಿ ಬ್ರಹ್ಮಾಸ್ಕಂದ ಅಂತ. ಎರಡು ಕಡೆ ಮನ್ಯು ಶಬ್ದ ವಾಚನಾದಂಥ ನರಸಿಂಹನೇ ದೇವತ. ಛಂದಸ್ಸಿನಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಅದನ್ನು ಗುರುತಿಸ್ತಾರೆ ಗೋವಿಂದಾಚಾರ್ಯ. ಋಗ್ವೇದದ ಪಾಠದ ಪ್ರಕಾರ ತ್ವಯಾಮನ್ಯೋ ಅನ್ನುವಂಥ ಸೂಕ್ತ ಏನಿದೆ ಅದರ ಮೊದಲ 3 ಮಂತ್ರಗಳ ಛಂದಸ್ಸು ತ್ರಿಷ್ಟುಪ, ನಂತರ 4 ಮಂತ್ರಗಳದು ಜಗತಿ ಛಂದಸ್ಸು. ಅಥರ್ವವೇದದಲ್ಲಿ ಮೊದಲ ಮಂತ್ರ ಮತ್ತು 3ನೇ ಮಂತ್ರ ತ್ರಿಷ್ಟುಪ, 2ನೇ ಮತ್ತು 4ನೇದು ಭುರಿಕ್ ತ್ರಿಷ್ಟುಪ. ಭುರಿಕ್ ತ್ರಿಷ್ಟುಪ ಅಂದರೆ ಒಂದು ಅಕ್ಷರ ಅಧಿಕ ಇರುವಂಥ 45 ಅಕ್ಷರಗಳ ತ್ರಿಷ್ಟುಪ. ಕೊನೆಯ 3 ಮಂತ್ರಗಳು ಜಗತಿ ಛಂದಸ್ಸಿನಲ್ಲಿವೆ. ಈಗ ಸರ್ವತ್ರ ಬಳಕೆ ಇರುವಂಥದ್ದು ಋಗ್ವೇದದ ಪಾಠವೇ. ಆದ್ದರಿಂದ ಅಲ್ಲಿ ಬರುವಂಥ ಋಷಿ ಛಂದಸ್ಸುಗಳ ಬಗ್ಗೆ ನೋಡೋಣ. ಹೀಗೆ ಹೇಳ್ತಾರೆ. ಸರ್ವಾನುಕ್ರಮಣಿ ಅನ್ನೋ ಗ್ರಂಥದಲ್ಲಿ ಈ ಮನ್ಯು ಸೂಕ್ತಗಳ ಬಗ್ಗೆ ಹೀಗೆ ಅಭಿಪ್ರಾಯ ಕಂಡು ಬರ್ತದೆ. ಎಸ್ತೇ ಮನ್ಯೋ ಮನ್ಯುಸ್ಥಾಪಸೋ ಮಾನ್ಯವಂತು ಜಗತ್ಯಾದಿ ತ್ವಯಾಮನ್ಯೋ ಚತುರ್ಜಗತ್ಯಯಂ ಅಂತಿಷ್ಟು. ಇದರ ಅರ್ಥ ಎಸ್ತೇ ಮನ್ಯೋ ಅಂತ ಪ್ರಾರಂಭ ಕಾಣುವಂತಹ ಸೂಕ್ತ ಮತ್ತು ಅದರ ಮುಂದಿನ ಸೂಕ್ತ, ಈ 7 ಮಂತ್ರಗಳ 2 ಸೂಕ್ತಗಳು, ಅವುಗಳ ಋಷಿ ತಾಪಸ ಮನ್ಯು ಅಂತ. ತಾಪಸ ಮನ್ಯು ಅದರ ಋಷಿ, ಮನ್ಯು ದೇವತೆ. ಎರಡೂ ಸೂಕ್ತಗಳ ಋಷಿಯು ಮನ್ಯುವೇ, ದೇವತೆಯು ಮನ್ಯು. ಹಾಗಾದ್ರೆ ಯಾರದು? ತಪಸ್ಸೆಂಬ ಋಷಿಯ ಮಗನಾದ ಯಾವನೋ ಒಬ್ಬ ತಾಪಸ ಅನ್ನೋ ಹೆಸರಿನ ಋಷಿ ಇರಬಹುದು. ಅದು ಮನ್ಯು ಅನ್ನೋ ದೇವತೆ ಯಾರು ಅಂದರೆ ಕ್ರೋಧಾಭಿಮಾನಿಯಾದ ರುದ್ರನೇ ಮನ್ಯು ದೇವತೆ ಅಂತ ಕೆಲವರು ಹೇಳ್ತಾರೆ. ರುದ್ರಶ್ಚ ಕ್ರೋಧ ಸಂಭವ ಅಂತ. ಆದರೆ ಆ ರುದ್ರನಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಶತ್ರು ಸಂಹಾರಕ್ಕಾಗಿ ಕ್ರೋಧವನ್ನು ತೋರಿಸಿದಂಥ ನರಸಿಂಹನೇ ಇಲ್ಲಿ ಮನ್ಯು. ಮನ್ಯು ಅಂದರೆ ಕೋಪವೂ ಹೌದು, ಜ್ಞಾನವೂ ಹೌದು, ನನಗೆ ಗೊತ್ತಿರುವಂತೆ ಯಜ್ಞವೂ ಹೌದು. ಆದ್ರಿಂದ ಯಜ್ಞ ನರಸಿಂಹ, ಯಜ್ಞ ವರಾಹ, ಹೀಗೆ ಇವೆಲ್ಲವೂ ಕೂಡ ಕೋಪದ ರೂಪಗಳೇ, ಭಯಂಕರವಾದ ರೂಪಗಳೇ. ಆದರೆ ಋಷಿ ಯಾರು? ದೇವರಂತೂ ನಾವು ನರಸಿಂಹನನ್ನೇ ಋಷಿ ಅಂತ ತಿಳ್ಕೊಳ್ಳೋಣ.
ತಾಪಸ ಅನ್ನುವ ಋಷಿ ಯಾರಿವನು? ಯಾವನೋ ಒಬ್ಬ ಪ್ರಾಚೀನ ಋಷಿ. ಆಚಾರ್ಯರ ಮಧ್ವರು ಒಂದು ಸಂಗತಿಯನ್ನು ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಸ್ಮರನ್ ನೃಸಿಂಹಂ ಭಗವಂತಮೀಶ್ವರಂ ಸಮನ್ಯ ಸೂಕ್ತಂ ಚ ದದರ್ಶ ಭಕ್ತ್ಯ ಎಸ್ತೇ ಮನ್ಯೋ ಇತ್ಯತೋ ನಾರಸಿಂಹಂ ಸೋಮಂ ತಸ್ಮೈ ಚ ಅರ್ಪಯತ್ ಶೋಣಿತಾಖ್ಯಂ. ಭೀಮಸೇನ ಎಸ್ತೇ ಮನ್ಯೋ ಅನ್ನೋ ಸೂಕ್ತವನ್ನು ಕಂಡುಕೊಂಡ. ನರಸಿಂಹನನ್ನ ಮನೆಯಲ್ಲಿ ನೆನೀತ, ದುಶ್ಯಾಸನನ್ನ ಎದೆ ಸೀಳ್ತ ಅವನು ಈ ಮಂತ್ರವನ್ನು ಕಂಡುಕೊಂಡ. ಇದು ನರಸಿಂಹನ ಸೂಕ್ತ. ಆ ದುಶ್ಯಾಸನನ ಎದೆಯಿಂದ ಹೊರಸೂಸಿದ ರಕ್ತವೆಂಬ ಸೋಮವನ್ನ ಆ ಭಗವಂತನಿಗೆ ಅರ್ಪಿಸಿದ. ಒಂದೇ ಮಂತ್ರವನ್ನು ಅನೇಕ ಜನ ಋಷಿಗಳು ಕಾಣಬಹುದು, ಕಾಣಬಾರ್ದಂತ ಏನಿಲ್ಲ. ಬ್ರಹ್ಮಾಸ್ಕಂದನೂ ಋಷಿ, ತಾಪಸಮನ್ಯೂ ಋಷಿ, ಭೀಮಸೇನನೂ ಋಷಿಯೇ. ಭೀಮಸೇನನೇ ಕಾಡಿನಲ್ಲಿ ವನವಾಸದಲ್ಲಿ ಇದ್ದುದರಿಂದ ತಾಪಸ. ಕೌರವರ ಮೇಲೆ ಕ್ರೋಧ ತೋರಿಸಿ ಸೆಟೆದು ನಿಂತಿದ್ದರಿಂದ ಅವನೇ ಮನ್ಯು. ಮನ್ಯು ಅಂದ್ರೆ ಜ್ಞಾನವೂ ಹೌದು. ಭೀಮಸೇನ ತನ್ನ ಜ್ಞಾನ ಕಾರ್ಯವನ್ನು ಅನೇಕ ಕಡೆ ಮಾಡಿ ತೋರಿಸಿದ್ದು ನಮ್ಗೆ ಗೊತ್ತಿದ್ದೇ ಇದೆ. ಅಂತೂ ಭೀಮನೇ ಋಷಿ, ನರಸಿಂಹನೇ ದೇವತೆ ಅಂತ ತಿಳ್ಕೊಳ್ಳೋಣ. ಛಂದಸ್ಸಿನ ಬಗ್ಗೆ ನೋಡೋಣ. ಮೊದಲ ಸೂಕ್ತದ ಮೊದಲ ಮಂತ್ರದ ಛಂದಸ್ಸು ಜಗತಿ. ಜಗತಿಯಲ್ಲಿ 12 ಅಕ್ಷರಗಳು 4 ಪಾದ ಇರ್ತವೆ. ಒಟ್ಟು 48 ಅಕ್ಷರ ಇರ್ತವೆ. ಕೆಲವು ಅಕ್ಷರಗಳು ಹೆಚ್ಚು ಕಡಿಮೆನೂ ಆಗ್ತವೆ. ಅದು ನಾವೇ ಹೊಂದಿಸ್ಕೋಬೇಕಷ್ಟೆ. ಎಸ್ತೇ ಮನ್ಯೋ ವಿದದ್ವಜ್ರಸಾಯಕ ಸಹ ಓಜಃ ಪುಷ್ಯತಿ ವಿಶ್ವಮಾನುಷಕ ಸಾಹ್ಯ ಮದಾ ಸಮಾರ್ಯಂ ತ್ವಯಾ ಸಹಸ್ಕೃತೇನ ಸಹಸಾ ಸಹಸ್ವತ. 11, 12, 11, 12 ಇಷ್ಟು ಅಕ್ಷರಗಳಿವೆ. 1ನೇ ಮತ್ತು 3ನೇ ಪಾದದಲ್ಲಿ 11 ಅಕ್ಷರ ಇವೆ. 2ನೇ ಮತ್ತು 4ನೇ ಪಾದದಲ್ಲಿ 12 ಅಕ್ಷರ ಇವೆ. ಒಟ್ಟು 42 ಅಕ್ಷರ ಆದವು. ಆಗ ಅಕ್ಷರಗಳನ್ನು ವಿಂಗಡಿಸಿ ಆ ಸಂಖ್ಯೆಯನ್ನ ಹೊಂದಿಸ್ಕೋಬೇಕು ನಾವು. ಎಸ್ತೇ ಮನ್ಯೋ ಅವಿಧದ್ವಜ್ರ ಸಹಾಯಕ. ವಿಧತ್ ಅಂತಿದ್ದನ್ನು ಅವಿಧತ್ ಅಂತ ಮಾಡ್ಬೇಕು. ಅವಾಗ 12 ಅಕ್ಷರ ಆಗ್ತವೆ. ಸಾಹ್ಯ ಮದ ಸಮಾರ್ ಯಂ ತ್ವಯ 3ನೇ ಪಾದ ಇದೆಯಲ್ಲ, ಆರ್ಯಂ ಇದ್ದದನ್ನ ಆರ್ ಎಂ, ಆರ್ಯಂ ಅಂತ 2 ಅಕ್ಷರ ಇದ್ದದನ್ನ ಆರ್ ಎಂ ಅಂತ 3 ಅಕ್ಷರ ಮಾಡ್ಕೊಂಡು ಬಿಡ್ಬೇಕು. ಅವಾಗ ಅದು 12 ಅಕ್ಷರ ಆಗ್ತದೆ. ಅಂತೂ 4 ಪಾದಗಳದ್ದು 12 ಅಕ್ಷರ ಆಗಿದ್ದರಿಂದ ಒಟ್ಟು 48 ಅಕ್ಷರ ಆಗ್ತವೆ. ಉಳಿದ 6 ಮಂತ್ರಗಳು ತ್ರಿಷ್ಟುಪ್ ಛಂದಸ್ಸಿನಲ್ಲಿವೆ. 2ನೇ ಮಂತ್ರದಿಂದ ಆರಂಭಿಸಿ 7ನೇ ಮಂತ್ರದವರೆಗೆ ತ್ರಿಷ್ಟುಪ್ ಛಂದಸ್ಸಿನ 11 ಅಕ್ಷರದ 4 ಪಾದಗಳು, ಒಟ್ಟು 44 ಅಕ್ಷರದ ಪಾದಗಳು. ಅಭೀಹಿ ಮನ್ಯೋ ತವ ಸತ್ತವೀಯಾನ್ 11 ಅಕ್ಷರ. ತಪಾಸ ಯುಜಾ ಬಿಜ ಹಿಶತ್ರೂನ್ 10 ಅಕ್ಷರ. ಅಮಿತ್ರ ವೃತ್ರ ದಸ್ಯುಹ ಚ 11 ಅಕ್ಷರ. ವಿಶ್ವಾವಸೋನ್ಯಾಭಾರ ತ್ವಮ್ನಃ 9 ಅಕ್ಷರ. 2ನೇ ಪಾದದಲ್ಲಿ 10 ಅಕ್ಷರ ಆಯಿತು, 4ನೇ ಪಾದದಲ್ಲಿ 9 ಅಕ್ಷರ ಆಯಿತು. ಒಟ್ಟು 41 ಅಕ್ಷರಗಳು ಮಾತ್ರ ಆದವು. ಅದನ್ನ ಹೀಗೆ ನಾವು ಹೊಂದಿಸ್ಕೋಬೇಕು. ಅಭೀಹಿ ಮನ್ಯೋ ತವ ಸತ್ತವೀಯಾನ್. ಅಭಿ ಇಹಿ, ಅಭೀಹಿ ಅಂತ 3 ಅಕ್ಷರ ಓದಿದೆ, ಅಭಿ ಇಹಿ ಅಂತ ಓದಬೇಕು. ಆವಾಗ 11 ಇದ್ದದ್ದು 12 ಅಕ್ಷರ ಆಗ್ತವೆ. ತಪಾಸ ಯುಜಾ ವಿಜಾಹಿ ಶತ್ರುನ್. ಎರಡನೇ ಪಾದದಲ್ಲಿ ಈಗ 1 ಅಕ್ಷರ ಕಡಿಮೆ ಆಗಿದೆ, 10 ಅಕ್ಷರಗಳಿವೆ. ಮೊದಲನೇ ಪಾದದಲ್ಲಿ 1 ಅಕ್ಷರ ಹೆಚ್ಚಾಯ್ತು, 12 ಆಯ್ತು. 12, 10, 22. ಆ 22ನ್ನ 2ರಿಂದ ಭಾಗಿಸಿದರೆ 11 ಅಕ್ಷರ 2 ಪಾದಗಳಿಗೂ ಹಂಚೆ ಹೋಗ್ತವೆ. ಉತ್ತರಾರ್ಧದಲ್ಲೂ ಹಾಗೆ ಮಾಡಬೇಕು. 4ನೇ ಪಾದದಲ್ಲಿ ಸರಿಯಾಗಿ 11 ಅಕ್ಷರ ಇವೆ. 4ನೇ ಪಾದವನ್ನು ವಿಶ್ಲೇಷಿಸಿ ಪಠನೆ ಮಾಡಿದರೆ 11 ಅಕ್ಷರ ಆಗ್ತವೆ. ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿರ್ಬೋದು. 3ನೇ ಪಾದದಲ್ಲಿ ಸರಿಯಾಗಿ 11 ಅಕ್ಷರ ಇವೆ. 4ನೇ ಪಾದದಲ್ಲಿ ಮೂಲತಃ 9 ಅಕ್ಷರ ಇವೆ. ವಿಶ್ವ ವಸೂನ್ಯಾಭರ ಅಂತಿದೆ. ವಸೂನ್ಯಾಭರ ಎಂಬಲ್ಲಿ ವಸೂನಿ ಆಭರ ಅಂತ ಬಿಡಿಸಿ ಓದಬೇಕು. ತ್ವಮ್ನಃ ಇದ್ದದನ್ನ ತು ವಮ್ನಃ ಅಂತ ಓದಬೇಕು. ಅವಾಗ 9 ಇದ್ದದ್ದು 11 ಆಯ್ತು. ಒಟ್ಟಾರೆ 11 4 44 ಅಕ್ಷರಗಳು ಆಗ್ತವೆ. ತ್ವಂಹಿಮನ್ಯೋ ಅಭಿಭೂತ್ಯೋಜಾಹ 9 ಅಕ್ಷರ.
ತುವಂ ಹಿ ಮನ್ಯೋ ಅಭಿಭೂತಿ ಓಜಾಹ ಅಂತ ಅದನ್ನು ಬಿಡಿಸಿ ಓದಿ 11 ಅಕ್ಷರ ಮಾಡ್ಕೋಬೇಕು. ಅಸ್ಮಾಸು ಓಜಃ ಪ್ರಧಾನಾಸು ದೇಹಿ 10 ಅಕ್ಷರ ಇದ್ದದನ್ನ ಅಸ್ಮಾಸು ಓಜಃ ಅಂತ ಮಾಡ್ಕೋಬೇಕು. ಅವಾಗ 11 ಅಕ್ಷರಗಳಾಗ್ತವೆ. ಎರಡನೇ ಸೂಕ್ತದಲ್ಲಿ ಮೊದಲು 3 ಮಂತ್ರಗಳು ಛಂದಸ್ಸು ತ್ರಿಷ್ಟುಪ್, ಕೊನೆಯ 4 ಮಂತ್ರಗಳದು ಜಗತಿ ಛಂದಸ್ಸು. ಇಲ್ಲೂ ಅಕ್ಷರಗಳ ವಿಶೇಷಗಳಿಂದ ಛಂದಸ್ಸನ್ನು ಹೊಂದಿಸ್ಕೋಬೇಕು. ಇದು ಎಲ್ಲ ಕಡೆ ಛಂದಶಾಸ್ತ್ರಜ್ಞರಾದವರಿಗೆ ಗೊತ್ತಿರುವ ವಿಷಯನೇ ಅಂತಾರೆ ಗೋವಿಂದಾಚಾರ್ಯರು. ತ್ರಿಷ್ಟುಪ್ ಛಂದಸ್ಸಿನ ಅಭಿಮಾನಿ ದೇವತೆ ಶಚಿ. ಜಗತ್ತಿಗೆ ಎಲ್ಲ ದೇವತಾ ಸ್ತ್ರೀಯರು ಅಭಿಮಾನಿನಿಯರೇ. ತ್ರಿಷ್ಟುಪ್ ಛಂದಸ್ ಎಂಬುದು 11 ಅಕ್ಷರಗಳನ್ನು ಒಳಗೊಂಡದ್ದು, ಏಕಾದಶ ರುದ್ರಿಗೆ ಸಂಬಂಧಪಟ್ಟದ್ದು ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿದೆ. ಜಗತಿ ಛಂದಸ್ಸು 12 ಅಕ್ಷರಗಳ ಪಾದ, ಅದು ದ್ವಾದಶ ಆದಿತ್ಯರಿಗೆ ಸಂಬಂಧಪಟ್ಟದ್ದು. ದ್ವಾದಶ ಆದಿತ್ಯರಲ್ಲಿ ಪ್ರಧಾನನಾದಂಥ ವಿಷ್ಣುವಿಗೆ ಸಂಬಂಧಿಸಿದ್ದು ಅಂತ ತಿಳ್ಕೊಳ್ಬಹುದು. ಮನ್ಯು ಸೂಕ್ತದ ಬಗ್ಗೆ ಇದಿಷ್ಟು ವಿವರಣೆ. ಇನ್ನು ಮುಂದೆ ಆ ಮನ್ಯು ಸೂಕ್ತ ಏನು ಅರ್ಥವನ್ನು ನಮಗೆ ಕೊಡ್ತದೆ ಅಂತ ಅನ್ನೋದನ್ನು ನೋಡೋಣ.